ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ನಮ್ಮ ಸ್ಟೋರಿ ಸಂಗಾತಿ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬೆರೆತ ಹೃದಯಗಳು ಭಾಗ 12. ಶಿವಸ್ವಾಮಿ ಮತ್ತು ಅಂಬಿಕಾ ಮಗನ ಬರುವಿಕೆಗಾಗಿ ಕಾಯುತ್ತಿರುವ ಸಮಯಕ್ಕೆ ವಿಜಯ್ ಮನೆಗೆ ಬರುವನು. ಆದರೆ ಅವನ ಜೊತೆ ತನ್ವಿ ಬರದೇ ಇದ್ದುದನ್ನು ನೋಡಿ ಶಿವಸ್ವಾಮಿಯವರು, ಏನೋ ವಿಜಯ್, ನಿನ್ನ ಜೊತೆ ಪುಟ್ಟಿ ಬಂದಿಲ್ವಾ ಎಂದು ಕೇಳುವರು. ಶಿವಸ್ವಾಮಿ ಅವರು ಸಾನ್ವಿಗೆ ಪ್ರೀತಿಯಿಂದ ಪುಟ್ಟಿ ಎಂದು ಕರೆಯುತ್ತಿದ್ದರು. ಆದರೆ ತಂದೆಯ ಮಾತಿಗೆ ವಿಜಯ್ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ತಲೆಯನ್ನು ತಗ್ಗಿಸಿ ನಿಲ್ಲುವನು. ಅವನ ಮುಖದ ಭಾವನೆಯನ್ನು ಅರಿತ ಶಿವಸ್ವಾಮಿಯವರು, ಅಯ್ಯೋ, ಅದು ಯಾವ ಕೆಟ್ಟ ಗಳಿಗೆಯಲ್ಲಿ ನನಗೆ ಈ ರೀತಿಯ ಮಗಳು ಹುಟ್ಟಿಬಿಟ್ಟಳೋ, ಏನು ನಮ್ಮ ಮನೆಯ ಮಾನ ಮರ್ಯಾದೆ ಹರಾಜು ಮಾಡಲು ಎಂದೇ ನನ್ನ ಮಗಳಾಗಿ ಹುಟ್ಟಿದ್ದಾಳೆ ಅನ್ನಿಸುತ್ತದೆ. ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿದರು. ತಕ್ಷಣ ವಿಜಯ್, ಇಲ್ಲಪ್ಪ, ಸಾನ್ವಿ ತುಂಬ ಬದಲಾಗಿದ್ದಾಳೆ. ನೀವು ಅಂದುಕೊಂಡ ಸಾನ್ವಿ ಅವಳಲ್ಲ. ನಾನು ಒಂದು ಮಾತನಾಡಿದರೆ ಅವಳು 10 ಮಾತನಾಡುತ್ತಾಳೆ. ನಾನು ಅವಳನ್ನು ಕರೆದುಕೊಂಡು ಬರಲು ತುಂಬ ಪ್ರಯತ್ನಪಟ್ಟೆ, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಯಾಕೆಂದರೆ ಅವಳು ಗಟ್ಟಿ ನಿರ್ಧಾರ ಮಾಡಿದ್ದಾಳೆ. ಅಪ್ಪ, ಇನ್ನೊಂದೆರಡು ದಿನದಲ್ಲಿ ಅನಿಕೇತ್ಗೆ ಡಿವೋರ್ಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಮುಂದೆ ಏನು ಮಾಡೋದು ಅಂತಾನೇ ನನಗೆ ತೋಚುತ್ತಿಲ್ಲ. ಮಾತು ಎತ್ತಿದರೆ ಅನಿಕೇತ್ ತನಗೆ ಹೊಡೆಯುತ್ತಾನೆ, ಬಾಯಿಗೆ ಬಂದಂತೆ ಬೈಯುತ್ತಾನೆ, ಅವನ ಮೇಲೆ ತನಗೆ ಮನಸ್ಸಿಲ್ಲ ಅಂತ ಹೇಳುತ್ತಾಳೆ. ಅವಳನ್ನು ಈ ಮನೆಗೆ ಕರೆದುಕೊಂಡು ಬರಬೇಕು ಅಂತ ನಾನು ಕೂಡ ಒಂದು ಸುಳ್ಳು ಹೇಳಿದೆ. ಅನಿಕೇತ್ ನಿನ್ನ ಬಳಿ ಕ್ಷಮೆ ಕೇಳುತ್ತಾನೆ ಅಂತ. ನಾನು ಆ ರೀತಿಯ ಸುಳ್ಳು ಹೇಳಿದರೂ ಅವಳು ಮನೆಗೆ ಬರಲು ಒಪ್ಪಿಗೆ ಕೊಡಲಿಲ್ಲ. ಅವಳಿಗೆ ಈಗ ಬೆಂಗಳೂರಿನಲ್ಲಿ ಅವಳ ಬಾಲ್ಯ ಸ್ನೇಹಿತ ಅಭಯ್ ಅಂತ ಇದ್ದ ಅಲ್ವಾ, ನಮ್ಮ ಮನೆಗೆ 1-2 ಸಾರಿ ಬಂದು ಹೋಗಿದ್ನಲ್ಲ, ಅವನ ಮನೆಯಲ್ಲಿ ಬಾಡಿಗೆ ತೆಗೆದುಕೊಂಡು ಇದ್ದಾಳೆ. ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿದೆ ಅಂತ ಹೇಳಿದಳು. ಅವಳ ಕೈಯಲ್ಲೇ ಇನ್ನು ಮುಂದೆ ದುಡ್ಡು ಓಡಾಡುವಾಗ ಅವಳಿಗೆ ಗಂಡನ ಮನೆ, ಅತ್ತೆ ಮಾವ, ಈ ಸಂಸಾರದ ತಾಪತ್ರಯವೇ ಬೇಡ ಎಂದು ಅನಿಸಿರಬೇಕು. ನಾವು ಎಷ್ಟೇ ಹೇಳಿದರೂ ಅವಳು ಇನ್ನೂ ಇಲ್ಲಿಗೆ ಬರುವುದಿಲ್ಲ ಎಂದು ಹೇಳಿದ. ತಕ್ಷಣ ಶಿವಸ್ವಾಮಿಯವರು ಅಲ್ಲೇ ಕುಸಿದು ಬೀಳುವರು. ತಮ್ಮ 2 ಕೈಗಳಿಂದ ತಮ್ಮ ಕೆನ್ನೆಗೆ ಹೊಡೆದುಕೊಳ್ಳುತ್ತಾ, ಅಯ್ಯೋ, ಈಗ ಏನು ಮಾಡೋದು ವಿಜಯ್? ನನ್ನ ಸಂಬಂಧಿಕರೆಲ್ಲ ನನಗೆ ತುಂಬ ಬುದ್ಧಿವಾದ ಹೇಳಿದರು. ಸಾನ್ವಿ ಹೆಣ್ಣು ಮಗು, ಅವಳಿಗೆ ತುಂಬ ಕಲಿಸಬೇಡ. ಕಲಿತ ಹೆಣ್ಣು ಮಕ್ಕಳು ಯಾವತ್ತೂ ತಂದೆ ತಾಯಿಯ ಮಾತನ್ನು ಕೇಳುವುದಿಲ್ಲ. ಅವರಿಗೆ ಮನಸ್ಸಿಗೆ ಬಂದಂತೆ ಮಾಡುತ್ತಾರೆ. ಅಲ್ಲದೆ ಕಾಲೇಜಿಗೆಲ್ಲ ಹೋದರೆ ಬೇರೆ ಹುಡುಗನ ಜೊತೆ ಹೋದರೂ ಹೋಗಬಹುದು ಎಂದು ತಿಳಿ ಹೇಳಿದ್ದರು. ಆದರೆ ನಾನು ಅವರ ಯಾರ ಮಾತನ್ನೂ ಕೇಳದೆ ನನ್ನ ಮಗಳ ಮೇಲೆ ಭರವಸೆ ಇಟ್ಟು ಅವಳಿಗೆ ಇಷ್ಟ ಬಂದಷ್ಟು ಓದಿಸಿದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪಾಯಿತು. ಈಗ ನೋಡು, ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ನಾನು ಕಲಿತಿದ್ದೇನೆ ಎನ್ನುವ ಜಂಬ. ಅದರಲ್ಲೂ ಈಗ ಕೆಲಸ ಸಿಕ್ಕಿದೆ ಅಲ್ವಾ, ಮುಗೀತು. ಇನ್ನು ನಮ್ಮ ಕೈಗೆ ಸಿಗೋದೇ ಇಲ್ಲ. ಈಗ ನಾನು ಬೀಗರಿಗೆ ಹೇಗೆ ಮುಖ ತೋರಿಸುವುದು? ಅನಿಕೇತ್ ಬಳಿ ಮೊನ್ನೆ ಹೋದಾಗ ಹೇಳಿ ಬಂದಿದ್ದೆ, ನಿನ್ನ ಹೆಂಡತಿ ಮತ್ತೆ ಮನೆಗೆ ಬರುತ್ತಾಳೆ. ನಿನ್ನ ಕಾಲು ಹಿಡಿದುಕೊಂಡು ಅವಳು ಕ್ಷಮೆ ಕೇಳುತ್ತಾಳೆ. ದಯವಿಟ್ಟು ನನ್ನ ಮಗಳನ್ನು ಬಿಟ್ಟು ಬಿಡಬೇಡ.
ನಾನೇ ಅವಳನ್ನು ಮರಳಿ ಕರೆದುಕೊಂಡು ಬರ್ತೀನಿ ಎಂದು ಬೀಗರಿಗೆ ಮಾತು ಕೊಟ್ಟು ಬಂದಿದ್ದೆ. ಆದರೆ ಈಗ ಅವರಿಗೆ ಮುಖ ತೋರಿಸುವುದಾದರೂ ಹೇಗೆ? ಅದರಲ್ಲೂ ನಮಗಿಂತ ಹೆಚ್ಚು ಶ್ರೀಮಂತರು ಅವರು. ರುದ್ರಪ್ಪ ಎಂದರೆ 7 ಊರಿಗೆ ಹೆಸರಾದ ವ್ಯಕ್ತಿ. ಅಂತಹ ಶ್ರೀಮಂತ ಮನೆತನಕ್ಕೆ ಸೊಸೆಯಾಗಿ ಹೋಗೋ ಭಾಗ್ಯ ನಮ್ಮ ಸಾನ್ವಿಗೆ ಸಿಕ್ಕಿತ್ತು. ಆದರೆ ಏನೋ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ಇವಳೇ ಅವಳ ಸಂಸಾರವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾಳೆ. ನಾವು ಹೇಳಿದರೂ ಅವಳಿಗೆ ಅರ್ಥ ಆಗಲ್ಲ. ಗಂಡ ಎಂದ ಮೇಲೆ ಒಂದು ಮಾತು ಹೆಚ್ಚಿಗೆ ಆಡ್ತಾನೆ, ಹೊಡಿತಾನೆ. ಇದೆಲ್ಲ ದೊಡ್ಡ ವಿಷಯನಾ? ಯಾಕೆ ನಿನ್ನ ಅಮ್ಮನಿಗೆ ನಾನು ಒಂದು ಏಟನ್ನು ಹೊಡೆಯಲಿಲ್ಲವಾ? ಬಾಯಿಗೆ ಬಂದಂತೆ ಮಾತನಾಡಲಿಲ್ಲವಾ? ಅವಳು ನನ್ನನ್ನು ಬಿಟ್ಟು ತವರ ಮನೆಗೆ ಹೋಗಿ ಕೂತಿದ್ದಾಳ. ಒಂದು ವೇಳೆ ಅವಳು ತವರು ಮನೆಗೆ ಹೋದರೂ ಅಲ್ಲಿ ಅವಳನ್ನು ಹೆಚ್ಚು ಕಾಲ ಉಳಿಸಿಕೊಳ್ಳುವವರಾದರೂ ಯಾರು? ಹೆಣ್ಣಿಗೆ ಯಾವತ್ತಿದ್ದರೂ ಗಂಡನ ಮನೆಯೇ ಸಾಯುವವರೆಗೂ ಆಶ್ರಯ. ಹೀಗಿರುವಾಗ ಇದೆಲ್ಲ ಸತ್ಯ ನಿನ್ನ ತಂಗಿ ಸಾನ್ವಿಗೆ ಹೇಳುವವರಾದರೂ ಯಾರು? ನೋಡು ವಿಜಯ್, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. 2 ದಿನದಲ್ಲಿ ಸಾನ್ವಿ ಇಲ್ಲಿಗೆ ಬರಲೇಬೇಕು. ಅವಳು ಅನಿಕೇತ್ ಮನೆಗೆ ಹೋಗಲೇಬೇಕು. ಕಷ್ಟವೋ ಸುಖವೋ ನೋವು ನಲಿವು ಅವಳು ಅಲ್ಲಿಯೇ ಬದುಕಬೇಕು, ಅಲ್ಲಿಯೇ ಸಾಯಬೇಕು. ಅವಳಿಂದಾಗಿ ನನ್ನ ಮಾನ ಮರ್ಯಾದೆ ಏನಾದರೂ ಹಾಳಾದರೆ ಖಂಡಿತ ನಿನ್ನ ತಂದೆ ಜೀವಂತವಾಗಿ ಉಳಿಯುವುದಿಲ್ಲ. ನನ್ನ ಹಣವನ್ನು ನೋಡಬೇಕಾಗುತ್ತದೆ ಎಂದು ಹೇಳಿ ಶಿವಸ್ವಾಮಿಯವರು ಮನೆಯೊಳಗೆ ಹೋಗುವರು. ಅಂಬಿಕಾ ಅವರಂತೂ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡುವರು. ವಿಜಯ್, ಏನು ಮಾಡೋದು ಈಗ? ಹೇಗೋ ನಿನ್ನ ತಂಗಿಯನ್ನು ಅಲ್ಲಿಂದ ಕರೆದುಕೊಂಡು ಬರೋದು. ನಾನು ಆಗಲೇ ನಿನ್ನ ಅಪ್ಪನಿಗೆ ಹೇಳಿದೆ. ತಂಗಿ ಮಗಳು ಅಂತ ತಲೆಯ ಮೇಲೆ ಕೂರಿಸಿಕೊಳ್ಳಬೇಡಿ. ಹೆಣ್ಣು ಮಗು, ಅದು ಮುಂದೆ ಬೇರೆ ಮನೆಗೆ ಹೋಗಿ ಬಾಳಿ ಬದುಕಬೇಕು ಅಂತ. ಆದರೆ ನೀವು ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಆದರೆ ನೋಡಿ ಏನಾಯಿತು ಈಗ. ಸಾನ್ವಿ ಮನೆ ಬಿಟ್ಟು ಹೋಗಿರುವುದು ಊರಿನಲ್ಲಾಗಲಿ ನಮ್ಮ ಸಂಬಂಧಿಗಳಲ್ಲಾಗಲಿ ಯಾರಿಗೂ ಗೊತ್ತಿಲ್ಲ. ಮುಂದೆ ಗೊತ್ತಾದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ, ತಲೆಗೊಂದು ಮಾತನಾಡುತ್ತಾರೆ. ಸಾನ್ವಿಗೆ ಬೇರೊಂದು ಸಂಬಂಧ ಇದೆ ಎಂದು ಕೆಟ್ಟದಾಗಿ ನಿನ್ನ ತಂಗಿಯ ನಡತೆ ಬಗ್ಗೆಯೂ ಮಾತನಾಡುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಮದುವೆ ಕೂಡ ಆಗುವುದು ಕಷ್ಟ. ಇದೆಲ್ಲ ಸಮಸ್ಯೆ ಬಂದಿರುವುದು ನಿನ್ನ ತಂಗಿ ಸಾನ್ವಿಯಿಂದ. ನೋಡು ವಿಜಯ್, ಅಣ್ಣನಾಗಿ ನೀನು ಏನು ಮಾಡುತ್ತೀಯೋ ಗೊತ್ತಿಲ್ಲ. ಆದರೆ 1-2 ದಿನದಲ್ಲಿ ಸಾನ್ವಿ ಈ ಮನೆಗೆ ಬರಬೇಕು. ಅವಳೇ ಹೋಗಿ ಅನಿಕೇತನ ಕಾಲನ್ನು ಹಿಡಿದುಕೊಂಡು ಬೇಡಿಕೊಳ್ಳಬೇಕು. ಸಾಯುವವರೆಗೂ ನಾನು ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಅನಿಕೇತ್ ತಂದೆ ತಾಯಿಗೆ ಆಣೆ ಪ್ರಮಾಣವನ್ನು ಮಾಡಬೇಕು. ಹಾಗೆ ಆದರೆ ಮಾತ್ರ ನಾವು ಅಂದುಕೊಂಡಿದ್ದೆಲ್ಲ ಸಾಧಿಸೋಕೆ ಸಾಧ್ಯ. ನಿನ್ನ ತಂದೆ ಜೀವಂತವಾಗಿ ಉಳಿಯಲು ಸಾಧ್ಯ. ನಮ್ಮ ಮನೆಯ ಮಾನ ಮರ್ಯಾದೆ ಕಾಪಾಡಿಕೊಳ್ಳಲು ಸಾಧ್ಯ. ನಿನ್ನ ಮದುವೆ ಯಾವುದೇ ನಿರ್ವಿಘ್ನ ಇಲ್ಲದೆ ನಡೆಯಲು ಸಾಧ್ಯ ಎಂದು ಹೇಳಿದರು. ತಕ್ಷಣ ವಿಜಯ್, ಸರಿಯಮ್ಮ, ನೀವು ಚಿಂತೆ ಮಾಡಬೇಡಿ. ನಾನು ಇನ್ನೊಂದು ಬಾರಿ ಪ್ರಯತ್ನ ಪಡ್ತೀನಿ ಸಾನ್ವಿಯನ್ನು ಈ ಮನೆಗೆ ಕರೆದುಕೊಂಡು ಬರಲು. ಅವಳೇನಾದರೂ ಬರಲಿಲ್ಲ ಎಂದರೆ
ಅವಳನ್ನು ಹೊತ್ತುಕೊಂಡು ಬಂದಾದರೂ ಸರಿ, ನಿಮ್ಮ ಮುಂದೆ ತಂದಿರಿಸುವ ಜವಾಬ್ದಾರಿ ನನ್ನದು ಎಂದು ಹೇಳಿದ. ಕತೆ ಮುಂದುವರಿಯುವುದು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ.